ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಚುನಾವಣೆಯಲ್ಲಿ ಕರ್ನಾಟಕದ ಮತದಾರರು ಯಾವ ರಾಜಕೀಯ ಪಕ್ಷಕ್ಕೂ ಸ್ಪಷ್ಟವಾದ ಬಹುಮತವನ್ನು ಕೊಡಲಿಲ್ಲ. ಭಾರತೀಯ ಜನತಾ ಪಕ್ಷಕ್ಕೆ ಹೆಚ್ಚು ಸ್ಥಾನಗಳು ಬಂದಿದ್ದವು. ಆದರೂ ಕೂಡ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಜನತಾದಳಕ್ಕೆ ಬಾಹ್ಯ ಬೆಂಬಲ ನೀಡುವುದರ ಮೂಲಕ ಸಮ್ಮಿಶ್ರ ಸರ್ಕಾರ ರಚಿಸಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಯಿತು. ಈ ಎರಡು ಪಕ್ಷಗಳು ಪರಸ್ಪರ ಹೊಂದಿಕೊಂಡು ಆಡಳಿತ ನಡೆಸದೆ ತಮ್ಮಲ್ಲೇ ನಡೆದ ಒಳ ಜಗಳದ ಪರಿಣಾಮವಾಗಿ ಸರ್ಕಾರದಲ್ಲಿ ಜನರ ಹಿತ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಲು ಸಾಧ್ಯವಾಗಲಿಲ್ಲ. ಏಕೆಂದರೆ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಸಮನ್ವಯ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದ ನಂತರ ಯೋಜನೆಗಳನ್ನು ರೂಪಿಸುವಾಗ ಸಮನ್ವಯ ಸಮಿತಿಯಲ್ಲೇ ಹೊಂದಾಣಿಕೆ ಕಂಡುಬರುತ್ತಿರಲಿಲ್ಲ. ಇದರಿಂದ ಜನಪರ ಯೋಜನೆಗಳನ್ನು ಹಾಕಿಕೊಂಡು ಅನುಷ್ಠಾನಕ್ಕೆ ತರುವುದರಲ್ಲಿ ಸರ್ಕಾರವು ವಿಫಲವಾದ ಕಾರಣ ಎರಡು ಪಕ್ಷಗಳ ಶಾಸಕರಲ್ಲಿ ಅಸಮಾಧಾನ ಉಂಟಾಗಿ ಕೆಲವು ಶಾಸಕರು ರಾಜೀನಾಮೆಯನ್ನು ಸಲ್ಲಿಸಿದ ಕಾರಣ ಸಮ್ಮಿಶ್ರ ಸರ್ಕಾರ ಬಹುಮತವನ್ನು ಕಳೆದುಕೊಂಡು ಸರ್ಕಾರ ಪತನಗೊಂಡಿತು. ಇದರ ಪರಿಣಾಮವಾಗಿ ಭಾರತೀಯ ಜನತಾ ಪಕ್ಷದ ಸರ್ಕಾರವು ಆಡಳಿತಕ್ಕೆ ಬಂದಿರುವುದು ತಮಗೆಲ್ಲ ತಿಳಿದ ವಿಷಯವಾಗಿರುತ್ತದೆ. ಕಳೆದ 40 ವರ್ಷದ ಹಿಂದೆ ಕೇವಲ 2 ಶಾಸಕರನ್ನು ಹೊಂದಿದ್ದ ಭಾರತೀಯ ಜನತಾ ಪಕ್ಷವನ್ನು ಸತತವಾಗಿ ಹೋರಾಟವನ್ನು ಮಾಡಿ ಈ ಸ್ಥಿತಿಗೆ ತಂದಿದ್ದೇವೆ. ನಮ್ಮ ಇಷ್ಟು ವರ್ಷಗಳ ಹೋರಾಟವನ್ನು ಕರ್ನಾಟಕದ ಜನತೆ ಒಪ್ಪಿದ್ದಾರೆಂದು ನಾವು ಭಾವಿಸಿದ್ದೇವೆ. ಅವರ ಭಾವನೆಗಳಿಗೆ ಧಕ್ಕೆಯಾಗದಂತೆ ಆಡಳಿತ ನಡೆಸಿ ಜನಸಾಮಾನ್ಯರಿಗೆ ಒಳ್ಳೆಯ ಕೆಲಸ ಮಾಡಲು ಬದ್ಧರಾಗಿದ್ದೇವೆ. ಹಿಂದಿನ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಮಳೆ ಬಾರದೆ ಬರಗಾಲವಿತ್ತು. ಭಾರತೀಯ ಜನತಾ ಪಕ್ಷದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಚೆನ್ನಾಗಿ ಮಳೆಯಾಗುತ್ತಿರುವುದು ಶುಭ ಸಂಕೇತವಾಗಿದೆ ಎಂದು ಜನರು ಮಾತಾಡಿಕೊಳ್ಳುತ್ತಿದ್ದಾರೆ. ಇನ್ನು ಕೇಂದ್ರದಲ್ಲಿ ಲೋಕಸಭೆಗೆ ಚುನಾವಣೆ ಘೋಷಣೆಯಾದಾಗ ವಿರೋಧ ಪಕ್ಷಗಳು ನರೇಂದ್ರ ಮೋದಿಯವರ ಮೇಲೆ ಬಹುತೇಕ ಸುಳ್ಳು ಆರೋಪಗಳನ್ನು ಮಾಡಿ ಜನತೆಯ ಮನಸ್ಸನ್ನು ಕೆಡಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದರು. ಆದರೆ ನರೇಂದ್ರ ಮೋದಿಯವರು ಕಳೆದ 5 ವರ್ಷಗಳಲ್ಲಿ ಜನಹಿತಕಾರಕ ಕೆಲಸಗಳನ್ನು ಮಾಡಿದ್ದರ ಪರಿಣಾಮವಾಗಿ ಪ್ರಚಂಡ ಬಹುಮತ ಪಡೆದು ಮತ್ತೆ ಅಧಿಕಾರಕ್ಕೆ ಬಂದಿರುತ್ತಾರೆ. ಇನ್ನು ಕರ್ನಾಟಕದ ವಿಷಯವಾಗಿ ಹೇಳುವುದಾದರೆ 25 ಸಂಸತ್ ಸದಸ್ಯರು ಬಹುಮತದಿಂದ ಆರಿಸಿ ಬಂದರು. ಕರ್ನಾಟಕ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸಂಸತ್ ಸದಸ್ಯರು ಲೋಕಸಭೆ ಚುನಾವಣೆಯಲ್ಲಿ
ಒಂದೇ ಪಕ್ಷದಿಂದ ಆರಿಸಿ ಬಂದಿರಲಿಲ್ಲ ಎಂದು ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಭಾರತೀಯ ಜನತಾ ಪಕ್ಷ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಜಯ ಗಳಿಸಲು ಮುಖ್ಯ ಕಾರಣವಾದುದು ಮೊದಲನೇದಾಗಿ ಖೋಟಾ ಹಾವಳಿ ತಪ್ಪಿಸಲು 500 ರೂಪಾಯಿ ಹಾಗೂ 1,000 ರೂಪಾಯಿ ನೋಟನ್ನು ಬ್ಯಾನ್ ಮಾಡಿ ಅವುಗಳ ಜಾಗದಲ್ಲಿ 2,000 ರೂಪಾಯಿ ಮುಖ ಬೆಲೆಯ ಹೊಸ ನೋಟುಗಳನ್ನು ಚಲಾವಣೆಗೆ ತಂದದ್ದು ಎಂದು ಹೇಳಬಹುದಾಗಿದೆ. ಎರಡನೇದಾಗಿ ಪಾಕಿಸ್ತಾನದ ಸಹಕಾರದಿಂದ ಉಗ್ರಗಾಮಿಗಳು ಭಾರತೀಯ ಸೈನ್ಯದ ಮೇಲೆ ಪುಲ್ವಾಮಾದಲ್ಲಿ ಬಾಂಬ್ ದಾಳಿ ನಡೆಸಿ ಸೈನಿಕರನ್ನು ಹತ್ಯೆ ಮಾಡಿದ ತಕ್ಷಣವೇ ಭಾರತದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಸುದ್ದಿಗೋಷ್ಠಿ ನಡೆಸಿ ಭಾರತ ಈ ದಾಳಿಗೆ ಸದ್ಯದಲ್ಲೇ ಪ್ರತ್ಯುತ್ತರ ನೀಡುತ್ತದೆ ಎಂದು ಘಂಟಾಘೋಷವಾಗಿ ಹೇಳಿದ್ದರು. ಅದರ ಪ್ರಕಾರವೇ ಬಾಲ್ಕೋಟ್ನಲ್ಲಿ ಉಗ್ರಗಾಮಿಗಳ ತರಬೇತಿ ಶಿಬಿರದ ಮೇಲೆ ವಾಯುದಾಳಿ ನಡೆಸಿ ಉಗ್ರರ ಶಿಬಿರವನ್ನು ಧ್ವಂಸ ಮಾಡಲಾಯಿತು. ಇದರಲ್ಲಿ ಮುಖ್ಯ ಪಾತ್ರ ವಹಿಸಿದ್ದು ವಿಂಗ್ ಕಮಾಂಡರ್ ಅಭಿನಂದನ್. ನಂತರ ಅವರನ್ನು ಪಾಕಿಸ್ತಾನ ಸರ್ಕಾರ ಬಂಧಿಸಿ ತನ್ನ ವಶದಲ್ಲಿ ಒತ್ತೆ ಇಟ್ಟುಕೊಂಡು ಎಷ್ಟೇ ಚಿತ್ರಹಿಂಸೆ ಕೊಟ್ಟರೂ ಭಾರತದ ಸೇನಾ ಮಾಹಿತಿಯನ್ನು ಅವರು ಬಿಟ್ಟುಕೊಡಲಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನೇಕ ದೇಶಗಳು ಭಾರತದ ಕಾರ್ಯವನ್ನು ಪ್ರಶಂಸೆ ಮಾಡಿದವು ಹಾಗೂ ಆ ದೇಶಕ್ಕೆ ಛೀಮಾರಿ ಹಾಕಿದವು ಮತ್ತು ಅಕ್ರಮವಾಗಿ ಬಂಧನದಲ್ಲಿ ಇಟ್ಟುಕೊಂಡಿದ್ದ ಭಾರತದ ವಿಂಗ್ ಕಮಾಂಡರ್ ಅಭಿನಂದನ್ ಬಿಡುಗಡೆಗೆ ಬಿಗಿಪಟ್ಟು ಹಿಡಿದವು. ಸದರಿ ಒತ್ತಡಕ್ಕೆ ಮಣಿದು ಅವರನ್ನು ಬಿಡುಗಡೆ ಮಾಡಲಾಯಿತು. ಇದರಿಂದ ಭಾರತದ ಗೌರವ ಹೆಚ್ಚಿತು ಎಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಚಿಕ್ಕಮಗಳೂರು, ದಿನಾಂಕ 5ನೇ ನವೆಂಬರ್ 2019. ಮಾಲೀಕರು ಗಿರಿ ಕಾಫಿ ವರ್ಕ್ಸ್, ರತ್ನಗಿರಿ ರಸ್ತೆ, ಚಿಕ್ಕಮಗಳೂರು. ಇವರು ಉದಯ ಕಾಫಿ ವರ್ಕ್ಸ್, ರಾಜಾಜಿನಗರ, ಜಿ ಮುಖ್ಯ ರಸ್ತೆ, ಬೆಂಗಳೂರು. ಇವರಿಗೆ ಬರೆದ ಪತ್ರ: ಮಹಾಶಯರೇ, ತಾವು ದಿನಾಂಕ 25ನೇ ಅಕ್ಟೋಬರ್ 2019 ಬರೆದ ಆದೇಶ ಪತ್ರ ತಲುಪಿತು. ಧನ್ಯವಾದಗಳು. ತಮ್ಮ ಆದೇಶ ಪತ್ರದ ಪ್ರಕಾರ ನಾವು 500 kg ಕಾಫಿ ಪುಡಿ ಹಾಗೂ 300 kg ಟೀ ಪುಡಿಯನ್ನು VRL ಲಾರಿ ಮುಖಾಂತರ ತಾವು ಆದೇಶ ನೀಡಿದ ದಿನವೇ ಕಳುಹಿಸಿದ್ದೆವು. ಕಳೆದ 1 ವಾರದಿಂದ ನಮ್ಮ ಜಿಲ್ಲೆಯಲ್ಲಿ ಸತತವಾಗಿ ಮಳೆ ಸುರಿಯುತ್ತಿರುವುದರಿಂದ ರಸ್ತೆಗಳು ಕೊಚ್ಚಿ ಹೋಗಿವೆ ಮತ್ತು ಅನೇಕ ಸೇತುವೆಗಳು ಕುಸಿದು ಬಿದ್ದಿವೆ. ಕೆರೆಕಟ್ಟೆಗಳು ಒಡೆದು ಹೋಗಿವೆ. ಇದರ ಪರಿಣಾಮವಾಗಿ ನಾವು ಮಾಲು ಕಳುಹಿಸಿದ್ದ ಲಾರಿಯು ಬೇಲೂರಿನ ಬಳಿ ಸೇತುವೆ ದಾಟುವಾಗ ಸೇತುವೆ ಕುಸಿದು ಬಿದ್ದ ಪರಿಣಾಮವಾಗಿ ನೀರಿನಲ್ಲಿ ಕೊಚ್ಚಿ ಹೋಗಿದೆ ಎಂದು
ಲಾರಿಯ ವ್ಯವಸ್ಥಾಪಕರು ನಮಗೆ ದೂರವಾಣಿ ಮುಖಾಂತರ ತಿಳಿಸಿದ್ದಾರೆ ಹಾಗೂ ಸದರಿ ಮಾಲುಗಳಿಗೆ ತಗಲುವ ವೆಚ್ಚವನ್ನು ಲಾರಿ ಸಂಸ್ಥೆ ಭರಿಸುವುದಾಗಿ ತಿಳಿಸಿದ್ದಾರೆ. ಆದ ಕಾರಣ ತಮಗೆ ಕಾಫಿ ಪುಡಿ ಹಾಗೂ ಟೀ ಪುಡಿಯನ್ನು ಸಕಾಲಕ್ಕೆ ತಲುಪಿಸಲು ಸಾಧ್ಯವಾಗದಿದ್ದಕ್ಕೆ ವಿಷಾದಿಸುತ್ತೇವೆ. ತಾವು ಇಂದು ದೂರವಾಣಿ ಮೂಲಕ ಕರೆ ಮಾಡಿದ ಮೇರೆಗೆ ತಮ್ಮ ಮಾಲುಗಳನ್ನು ಬದಲಿ ರಸ್ತೆಯ ಮೂಲಕ ಈ ದಿವಸ ಕಳುಹಿಸುತ್ತಿದ್ದೇವೆ. ತಮಗೆ ಅನಾನುಕೂಲ ಆಗಿದ್ದಕ್ಕೆ ಮತ್ತೊಮ್ಮೆ ವಿಷಾದಿಸುತ್ತೇವೆ. ತಮಗೆ ಮತ್ತೊಂದು ವಿಶೇಷ ಸಂಗತಿ ತಿಳಿಸುವುದು ಏನೆಂದರೆ, ನಾವು ಜನವರಿ ತಿಂಗಳಿನಿಂದ ಬೆಂಗಳೂರಿನಲ್ಲಿ ನಮ್ಮ ಸಗಟು ವ್ಯಾಪಾರ ಕೇಂದ್ರವನ್ನು ತೆರೆಯಲಿದ್ದೇವೆ. ಇನ್ನು ಮುಂದೆ ತಾವು ಕಾಫಿ ಪುಡಿಯನ್ನು ಅಲ್ಲೇ ಖರೀದಿಸಬಹುದು. ನಿಮ್ಮ ವ್ಯಾಪಾರ ಸಂಬಂಧ ಎಂದಿನಂತೆ ಮುಂದುವರಿಯಲೆಂದು ಆಶಿಸುತ್ತೇವೆ. ತಮ್ಮ ವಿಶ್ವಾಸಿ ಮಾಲೀಕ.